ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಕೊಟ್ಲಿನಲ್ಲಿ ಕಂಟ್ರೋಲ್ ಫ್ಲೋ ಆ್ಯಂಡ್ ಲೂಪ್ಸ್ ಬಗ್ಗೆ ತಿಳಿದುಕೊಳ್ಳೋಣ. ಹೇ ಎವ್ರಿವನ್, ಲೆಟ್ಸ್ ಲರ್ನ್ ಅಬೌಟ್ ಕಂಟ್ರೋಲ್ ಫ್ಲೋ ಆ್ಯಂಡ್ ಲೂಪ್ಸ್ ಇನ್ Kotlin today. Basically, we have decision making statements as if and when statement in Kotlin, and looping statements as for each, while, do while loops in Kotlin. So Kotlin ಅಲ್ಲಿ ನಮಗೆ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ ಇದಂದ್ರೆ ಹೌದು ಇದನ್ನ ಎಕ್ಸಿಕ್ಯೂಟ್ ಮಾಡಿ, ಇದಲ್ಲ ಅದಂದ್ರೆ ಹೌದು ಆ ಫಂಕ್ಷನ್ಸ್ನ ಎಕ್ಸಿಕ್ಯೂಟ್ ಮಾಡಿ. ಸೊ ಆ ಡಿಸಿಷನ್ ಮೇಕಿಂಗ್ ಸ್ಟೇಟ್ಮೆಂಟ್ಸ್ ಅಲ್ಲಿ ಇಫ್ ಆ್ಯಂಡ್ ವೆನ್ ಇದೆ. ಆ್ಯಂಡ್ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಏನಾದರೂ ಒಂದು ಆ್ಯರೇನ ಪ್ರಿಂಟ್ ಮಾಡಬೇಕಂದ್ರೆ ಪದೇ ಪದೇ ನೆಕ್ಸ್ಟ್ ಎಲಿಮೆಂಟ್ಗೆ ನಾವು ಜಂಪ್ ಆಗ್ತಾ ಇರಬೇಕಂದ್ರೆ ನಾವು ಲೂಪ್ ಯೂಸ್ ಮಾಡಬೇಕು, ಫಾರ್ ಲೂಪ್. ಸೊ ಲೂಪಿಂಗ್ ಸ್ಟೇಟ್ಮೆಂಟ್ಸ್ ಕೊಟ್ಲಿನಲ್ಲಿ ಫಾರ್ ಈಚ್, ವೈಲ್ ಆ್ಯಂಡ್ ಡೂ ವೈಲ್ ಇದೆ. ಸೊ ನಾವು ಇಷ್ಟನ್ನು ಇವತ್ತು ತಿಳಿದುಕೊಳ್ಳೋಣ. ಇಫ್ ಎಲ್ಸ್ ಕಂಡೀಷನ್. ಇಫ್ ಎಲ್ಸ್ ಕಂಡೀಷನ್ ಈಸ್ ಸೇಮ್ ಲೈಕ್ ಜಾವಲ್ಲಿ ಇಫ್ ಎಲ್ಸ್ ಹೇಗಿರುತ್ತೆ ಕೊಟ್ಲಿನಲ್ಲಿ ಕೂಡ ಇಫ್ ಎಲ್ಸ್ ಹಾಗೇನೆ. ಸೊ ಇಫ್ ಎಲ್ಸ್ ಅಂದರೆ ಇಫ್ ಕೀವರ್ಡ್ನ ಯೂಸ್ ಮಾಡಬೇಕು ಫಾಲೋಡ್ ಬೈ ಅ ಕಂಡೀಷನ್. ಫಾರ್ ಎಕ್ಸಾಂಪಲ್, ಇಫ್ ಐ ಈಸ್ ಗ್ರೇಟರ್ ದ್ಯಾನ್ 0, print it is positive number, else print it is negative number, ಆ ಥರ. ಸೊ code to be executed will be inside this flower basis. ಸೊ if condition, code to be executed. else ಹೆಂಗೆ ಬರುತ್ತೆ? ಇಫ್ ಕಂಡೀಷನ್, ಈ ಕಂಡೀಷನ್ ಟ್ರೂ ಆದರೆ ಈ ಫ್ಲವರ್ ಬ್ರೇಸಸ್ ಒಳಗೆ ಏನೇನಿದೆ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಆ ಕಂಡೀಷನ್ ಫಾಲ್ಸ್ ಆದರೆ ಈ ಫ್ಲವರ್ ಬ್ರೇಸಸಲ್ಲಿ ಏನೇನಿದೆ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಇಫ್ ಐ ಈಸ್ ಗ್ರೇಟರ್ ದ್ಯಾನ್ 0, I is positive number, else I is negative number, something like that. Okay, it's very very easy. ನೀವು ಒಂದೇ ಪ್ರೋಗ್ರಾಮ್ ಮಾಡ್ಕೊಂಡು ಹೋದರೆ, ಅಂದರೆ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋದರೆ ಎನಿ ಐಡಿಯಲ್ಲಿ, ಫಾರ್ ಎಕ್ಸಾಂಪಲ್ ಆನ್ಲೈನ್ಗೆ ಹೋಗಿ ಐ ವಾಂಟ್ ಟು ಎಕ್ಸಿಕ್ಯೂಟ್ ಕೊಟ್ಲಿನ್ ಪ್ರೋಗ್ರಾಮ್, ಗಿವ್ ಮಿ ಅನ್ ಐಡಿಯಾ ಅಂತ ಟೈಪ್ ಮಾಡಿದ್ರೆ ಇಟ್ ವಿಲ್ ಗಿವ್ ಯು ಅನ್ IDE ವೇರ್ ಯು ಕ್ಯಾನ್ ಎಕ್ಸಿಕ್ಯೂಟ್ ಯುವರ್ ಸ್ಯಾಂಪಲ್ ಪ್ರೋಗ್ರಾಮ್. ಸೊ ಐ ಜಸ್ಟ್ ಸಜೆಸ್ಟ್ ಯು ಆಲ್ ಟು ಗೋ ಥ್ರೂ ಆ್ಯಂಡ್ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ದ ಕೋಡ್. ಸೊ ಇದು ಅರ್ಥ ಮಾಡ್ಕೊಂಡ್ರೆ ಮಾತ್ರ ಸಾಧ್ಯ ಇಲ್ಲ, ಪ್ರಾಕ್ಟೀಸ್ ಮಾಡಿದಷ್ಟು ಬೇಗ ನೀವು ಕಲಿತೀರಾ. if ladder statement. So if condition 1 ಇದೆ, code to be executed if condition 1 is true, else if ಇದೆ. ಓಕೆ, ನಾವಿಲ್ಲಿ ಬರೀ ಇಫ್ ಮತ್ತು ಎಲ್ಸ್ ನೋಡಿದ್ವಿ. ಪಾಸಿಟಿವ್ ನಂಬರ್ ಅಂದರೆ ಲೆಸ್ ದೆನ್ 0 ಆಗಿದ್ರೆ ಅಥವಾ ಆಗಿಲ್ಲ ಅಂದರೆ ಎರಡೇ ಕಂಡೀಷನ್. ಬಟ್ ಮೋರ್ ಕಂಡೀಷನ್ಸ್ ಇದ್ದಾಗ ವಿ ಯೂಸ್ ಇಫ್ ಎಲ್ಸ್ ಇಫ್ ಲ್ಯಾಡರ್ ಸ್ಟೇಟ್ಮೆಂಟ್ಸ್. ಸೊ ಇಫ್ ಕಂಡೀಷನ್ 1 is true, this will be executed, else if this will be executed. We can have many else if conditions. ಓಕೆ, else if ಲಾಸ್ಟಲ್ಲಿ ಎಲ್ಸ್ ಬರುತ್ತೆ. ಸೊ ಜಸ್ಟ್ ಅ ಸ್ಮಾಲ್ ಎಕ್ಸಾಂಪಲ್, ವ್ಯಾಲ್ಯೂ ಏಜ್ ಈಸ್ ಈಕ್ವಲ್ ಟು 18 ಅಂತ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಈ VAL ಅಂತ ಯಾಕೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ? ಬಿಕಾಸ್ ಮೈ ಏಜ್, ಐ ಡೋಂಟ್ ವಾಂಟ್ ಎನಿ ಒನ್ ಎಲ್ಸ್ ಟು ಚೇಂಜ್ ಮೈ ಏಜ್ 18 to some other value. So it's immutable, VAL. So age I'm declaring as 18. If age is greater than or equal to 18, I'm just printing you can vote. Else I'm just printing you're very too young to vote. So that's all. If else is very easy. If as an expression, if else, if I remove this braces, I can just put all the if else in one particular statement. For example, if A is greater than B, print A, else output B, or do anything with B, return A or return B. And whatever return value it is returning, I am storing it in a value called maximum. ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಎ ಆ್ಯಂಡ್ ಬಿ ಅಲ್ಲಿ ಯಾವ ದೊಡ್ಡ ನಂಬರ್ ಅಂತ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸೊ ಎ ಈಸ್ ಈಕ್ವಲ್ ಟು 5, ಬಿ ಈಸ್ ಈಕ್ವಲ್ ಟು 3 ಅಂತ ಇದ್ದರೆ, ಇಫ್ 5 ಈಸ್ ಗ್ರೇಟರ್ ದ್ಯಾನ್ 3, ಐ ಆಮ್ ರಿಟರ್ನಿಂಗ್ ವ್ಯಾಲ್ಯೂ 5, else I am returning value 3. Whatever I am returning, it is being stored in this value max, and I am printing the larger number is max. This is, I'm writing the if else in one particular statement. Whatever value is being returned, returned value na ನಾನು ಮ್ಯಾಕ್ಸಿಮಮ್ ಅಲ್ಲಿ ಸ್ಟೋರ್ ಮಾಡ್ತಾ ಇದ್ದೀನಿ. ಸೊ ಇಫ್ ಅಂದರೆ ಇಷ್ಟೇ. ಇಫ್ ನೋಡಿದ್ವಿ, ಇಫ್ ಎಲ್ಸ್ ನೋಡಿದ್ವಿ, ಇಫ್ ಎಲ್ಸ್ ಇಫ್ ಸ್ಟೇಟ್ಮೆಂಟ್ ಕೂಡ ನೋಡಿದ್ವಿ. ಸೊ ಇಫ್ ಅಂದರೆ ಅಷ್ಟೇ. ನೆಕ್ಸ್ಟ್ ವಿಲ್ ಗೋ ಟು ವೆನ್ ಎಕ್ಸ್ಪ್ರೆಷನ್. ವೆನ್ ಎಕ್ಸ್ಪ್ರೆಷನ್ ಇಸ್ ಆನ್ ಆಲ್ಟರ್ನೇಟಿವ್ ಟು ಸ್ವಿಚ್ ಸ್ಟೇಟ್ಮೆಂಟ್ಸ್ ವಿ ವರ್ ಯೂಸಿಂಗ್ ಇನ್ ಜಾವಾದಲ್ಲಿ ಸ್ವಿಚ್ ಕೇಸ್ ಇತ್ತಲ್ಲ. ಕೇಸ್ 1 ಆದರೆ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡು, ಕೇಸ್ 2 ಆದರೆ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡು, ಆರ್ ಡಿಫಾಲ್ಟಲ್ಲಿ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಮಾಡು. ಈಚ್ ಸ್ವಿಚ್ ಕೇಸಲ್ಲಿ ಬ್ರೇಕ್ ಇತ್ತು. ಬಟ್ ಇನ್ Kotlin ವಿ ಬೇಸಿಕಲಿ ಯೂಸ್ when expression is true, whatever expression you are sending, value 1 code to be executed, value 2 code to be executed, else
if all cases are false, what are the code to be executed? So we use when statement. So ನಾನು ಎಕ್ಸಾಂಪಲ್ಸ್ ಕೊಟ್ಕೊಂಡು ಹೋಗ್ತೀನಿ, ನಿಮ್ಗೆ ಅರ್ಥ ಆಗುತ್ತೆ. So if it is false, it will keep going to next condition. If it is true, it will execute that particular code block. False ಆದರೆ next condition ಗೆ traverse ಮಾಡ್ತಾ ಇರುತ್ತೆ ಕಂಟ್ರೋಲ್. ಟ್ರೂ ಆದರೆ ಆ ಕೋಡ್ ಬ್ಲಾಕ್ ಒಳಗೆ ಏನೇನಿದೆ ಅದನ್ನ ಎಕ್ಸಿಕ್ಯೂಟ್ ಮಾಡುತ್ತೆ. So Kotlin's alternative to switch case is this when, and it's more powerful and flexible. ಇಲ್ಲಿ ಒಂದು ಎಕ್ಸಾಂಪಲ್ ನೋಡೋಣ, ಸೊ ನಮಗೆಲ್ಲ ಅರ್ಥ ಆಗುತ್ತೆ. ಯರ್ ವ್ಯಾಲ್ಯೂ ಡೇ ಇಸ್ ಈಕ್ವಲ್ ಟು 3 ಅಂದರೆ ಡೇ ಇಸ್ ಈಕ್ವಲ್ ಟು 3 ಅಂತ ನಾನು ಸ್ಟೋರ್ ಮಾಡ್ತಾ ಇದ್ದೀನಿ. ಐ ಆಮ್ ಸ್ಟೋರಿಂಗ್ ದ ವ್ಯಾಲ್ಯೂ ಆಫ್ 3 ಇನ್ ಮೈ ಇಮ್ಯೂಟಬಲ್ ವೇರಿಯಬಲ್ ಕಾಲ್ಡ್ ಡೇ. Value day name is equal to, so I have this value 3, but I need to know which day it is. 3 ಅಂತ ಗೊತ್ತು ನನ್ನ ವೀಕಲ್ಲಿ, ಬಟ್ ಆ ವೀಕಲ್ಲಿ ಯಾವ ದಿನ 3 ಅಂದರೆ ಯಾವ ದಿನ ಬರುತ್ತೆ ಅದು ನಂಗೆ ಗೊತ್ತಿಲ್ಲ. ಸೊ ಅದನ್ನ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋಣ? ಡೇ ನೇಮ್ ಇಸ್ ಈಕ್ವಲ್ ಟು ವೆನ್ ಅಂತ ಯೂಸ್ ಮಾಡಿ ಈ 3ನ ನಾನು ಪಾಸ್ ಮಾಡ್ತಾ ಇದ್ದೀನಿ. ಐ ಆಮ್ ಪಾಸಿಂಗ್ ದಿಸ್ 3 ಅಂದರೆ the variable day I'm passing as parameter to my when function. So when my variable is 1, it will print Monday, 2 Tuesday, 3. Here I'm passing 3. So 3 it should output as Wednesday. Println. So ಈ ಕಂಡೀಷನ್ ಟ್ರೂ ಆಗಿದ ತಕ್ಷಣ ಏನಾಗುತ್ತೆ, ಆಟೋಮ್ಯಾಟಿಕಲಿ ದ ಕಂಟ್ರೋಲ್ ಕಮ್ಸ್ ಔಟ್ ಆಫ್ ದಿಸ್ ವೆನ್ ಲೂಪ್ ಆ್ಯಂಡ್ ಡೈರೆಕ್ಟ್ಲಿ ಇಟ್ ವಿಲ್ ಸ್ಟಾರ್ಟ್ ಪ್ರಿಂಟಿಂಗ್ ಟುಡೇ ಇಸ್ Wednesday. So whenever this condition is true, it automatically jumps here and prints the output. So this is how we use the when statement. We are not using any break or any such keywords here. ಆಯ್ತಾ, break ಆ ಥರ ಏನು ಕೀವರ್ಡ್ಸ್ ನಾವು ಯೂಸ್ ಮಾಡ್ತಿಲ್ಲ. ಇಟ್ಸ್ ವೆರಿ ಸಿಂಪಲ್ ಆ್ಯಂಡ್ ಸ್ಟ್ರೈಟ್ ಫಾರ್ವರ್ಡ್. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ನೋಡೋಣ, ಸೊ ನಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಗ್ರೇಡ್ ಇಸ್ ಈಕ್ವಲ್ ಟು ಬಿ ಅಂತ ನಾನು ಇಲ್ಲಿ ಕೊಟ್ಟಿದ್ದೀನಿ. ನಾನು ಇವಾಗ ಬೇಸ್ಡ್ ಆನ್ ದಿಯರ್ ಗ್ರೇಡ್ ಐ ವಾಂಟ್ ಟು ಜಸ್ಟ್ ಪ್ರಿಂಟ್ ಸಮ್ ಮೆಸೇಜ್. ಆಯಿತಾ, ಇವಾಗ ಸ್ಟೂಡೆಂಟ್ ಎ ಗ್ರೇಡ್ ಆರ್ ಬಿ ಗ್ರೇಡ್ ಬಂದಿದ್ರೆ ಗ್ರೇಟ್ ಜಾಬ್, ಸಿ ಗ್ರೇಡ್ ತೊಗೊಂಡಿದ್ರೆ ಗುಡ್ ಎಫರ್ಟ್, ಡಿ ಗ್ರೇಡ್ ತೊಗೊಂಡಿದ್ರೆ ನೀಡ್ಸ್ ಇಂಪ್ರೂವ್ಮೆಂಟ್, ಬೇರೆ ಯಾವುದಾದ್ರೂ ಇದು 4 ಬಿಟ್ಟು ಬೇರೆ ಯಾವುದಾದ್ರೂ ಗ್ರೇಡ್ ತೊಗೊಂಡಿದ್ರೆ ಫೇಲ್ಡ್ ಅಂತ ಐ ಜಸ್ಟ್ ವಾಂಟ್ ಟು ಶೋ ದ ರಿಸಲ್ಟ್ ಟು ಮೈ ಯೂಸರ್. ಅದಕ್ಕೆ ನಾನು ಏನು ಮಾಡ್ತೀನಿ, ವೆನ್ ಅಂತ ಕೊಟ್ಬಿಟ್ಟು ಇಲ್ಲಿ ಏನು ವ್ಯಾಲ್ಯೂ ಇದೆ ಅಂದರೆ ಗ್ರೇಡ್ ಇದೆ, ಗ್ರೇಡಲ್ಲಿ ಏನು ಸ್ಟೋರ್ ಆಗಿದೆ ಅದನ್ನು ನಾನು ಇಲ್ಲಿ ಪಾಸ್ ಮಾಡ್ತಾ ಇದ್ದೀನಿ ಆಸ್ ಅ ಪ್ಯಾರಾಮೀಟರ್ ಟು ಮೈ ವೆನ್. ಸೊ ವೆನ್ ಮೈ ಗ್ರೇಡ್ ಇಲ್ಲಿ ನಾನು ಬಿ ಅಂತ ಡಿಕ್ಲೇರ್ ಮಾಡ್ತಾ ಇದ್ದೀನಿ, ಎ ಕಾಮ ಬಿ. ಇನ್ನೊಂದೇನೆಂದರೆ ನಾವು ಕಾಮ ಹಾಕ್ಕೊಂಡು ಎಷ್ಟು ಕೇಸಸ್ ಆದರೂ ವೆರಿಫೈ ಮಾಡ್ಬೋದು ಇಲ್ಲಿ. ಸೊ ನನ್ನ ವ್ಯಾಲ್ಯೂ ಎ ಅಂದರೆ ನನ್ನ ಗ್ರೇಡ್ ಎ ಅಥವಾ ಬಿ ಆಗಿದ್ದರೆ ನಾನು ಜಸ್ಟ್ ಐ ಆಮ್ ಪ್ರಿಂಟಿಂಗ್ ಗ್ರೇಟ್ ಜಾಬ್. Here my output will be great job because my value stored in the grade variable is B. So I hope you all got a better understanding of how to use when. ಅರ್ಥ ಆಯಿತು ಅಂತ ಭಾವಿಸ್ಕೊಂಡು ನೆಕ್ಸ್ಟ್ ಸ್ಲೈಡ್ಗೆ ಹೋಗೋಣ. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಜಾಸ್ತಿ ಎಕ್ಸಾಂಪಲ್ಸ್ ಕೊಡ್ತಾ ಇದ್ದೀನಿ ಸೊ ದ್ಯಾಟ್ ನಿಮ್ಗೆ ಈಸಿ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ತುಂಬ ಈಸಿ, ಸಿಂಟ್ಯಾಕ್ಸ್ ಗೊತ್ತಾದರೆ ಯಾವ ಪ್ರೋಗ್ರಾಮ್ ಆದರೂ ಬರಿಬೋದು. ವ್ಯಾಲ್ಯೂ ನಂಬರ್ ಇಸ್ ಈಕ್ವಲ್ ಟು -10, ನಾನು -10 ಅಂತ ಸ್ಟೋರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಯಾವ ಪ್ಯಾರಾಮೀಟರು ಪಾಸ್ ಮಾಡ್ತಿಲ್ಲ, ಈ ನಂಬರ್ನೇ ನಾನು ಚೆಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನೀವು ನೋಡಿ ನಾನು ಗ್ರೇಡ್ ಪ್ಯಾರಾಮೀಟರ್ ಪಾಸ್ ಮಾಡಿ ಆ ಗ್ರೇಡ್ ವ್ಯಾಲ್ಯೂಲಿ ಏನಿದೆ ಬೇಸ್ಡ್ ಆನ್ ದಟ್ ಐ ಆಮ್ ರೈಟಿಂಗ್ ದ ಕೇಸಸ್. ಬಟ್ ಇಲ್ಲಿ ಏನಿದೆ ಬೇಸ್ಡ್ ಆನ್ ದ ನಂಬರ್ ಆ್ಯಂಡ್ ಸಮ್ ಕಂಡೀಷನ್ ಐ ಆಮ್ ರೈಟಿಂಗ್ ದ ಕೇಸಸ್. ಸೊ ನಂಬರ್ ಗ್ರೇಟರ್ ದ್ಯಾನ್ 0 ಇದ್ದರೆ ಪಾಸಿಟಿವ್ ನಂಬರ್, ಲೆಸ್ ದ್ಯಾನ್ 0 ಇದ್ದರೆ ನೆಗೆಟಿವ್ ನಂಬರ್. ಇಲ್ಲಿ -10 ಇಟ್ಸ್ ಲೆಸ್ ದ್ಯಾನ್ 0, ಸೊ ಮೈ ಔಟ್ಪುಟ್ ವಿಲ್ ಬಿ ನೆಗೆಟಿವ್ ನಂಬರ್. You all can observe the difference, how the syntax varies when I'm writing the grade. I mean when I'm passing the parameter and when I'm not passing the parameter. So that was about if and when in Kotlin. Next, loops in Kotlin ನೋಡೋಣ. ಫಾರ್ ಲೂಪ್ ಗೊತ್ತಲ್ಲ, ಜಾವಾದಲ್ಲಿ ಹೆಂಗಿತ್ತು ಅದೇ ಥರ ಸೇಮ್ ಫಾರ್ ಈಚ್ ಲೂಪ್. ಫಾರ್ I in 0 to 10 represents each element in the range and loop body. ಓಕೆ, ಇಲ್ಲೇನಾಗುತ್ತೆ, I is equal to 0, 1, 2, 3, each value it will be assigned, and if we want to do anything with that variable we can do here. This is how the format of for loop looks in Kotlin. ಒಂದು ಎಕ್ಸಾಂಪಲ್ ಫಾರ್ I in 1 to 5. ಇಲ್ಲಿ ನಾವು ನೋಡ್ಬೋದು 1.5 ಕೊಟ್ಟಿದ್ದೀವಿ. ಇನ್ನೊಂದು ಏನು ಹೇಳಬೇಕಂದ್ರೆ ಕೊಟ್ಲಿನಲ್ಲಿ ರೇಂಜಸ್ ಡಿಕ್ಲೇರ್ ಮಾಡ್ಬೋದು ಆರಾಮಾಗಿ, ಅಂದರೆ 1 to 5 ತೊಗೊಳ್ಳಿ ಅಂತ. ಇವಾಗ I ವ್ಯಾಲ್ಯೂ ಏನಾಗುತ್ತೆ, 1 ತೊಗೊಳುತ್ತೆ, ನೆಕ್ಸ್ಟ್ ಇಟ್ರೇಷನಲ್ಲಿ I ವ್ಯಾಲ್ಯೂ 2 ಆಗುತ್ತೆ, ನೆಕ್ಸ್ಟ್ 3, 4, 5 ಆಗುತ್ತೆ. 5 ಆದಮೇಲೆ ಈ ಫಾರ್ ಲೂಪ್ ಎಕ್ಸಿಟ್ ಆಗುತ್ತೆ. ಸೊ ಈಚ್ ಇಟ್ರೇಷನ್ I am printing here.
So this is the range. If we want to define range in Kotlin, we can just use the lower limit, higher limit and two dots in between them. ಇಲ್ಲೂ ಫಾರ್ ಲೂಪ್ ನೋಡೋಣ. ಫಾರ್ ಅಂದರೆ ಐ ಹ್ಯಾವ್ ಅ ಲಿಸ್ಟ್ ಆಫ್ ರೂಟ್ಸ್. ಲಿಸ್ಟ್ ಆಫ್ ಫಂಕ್ಷನ್ ವಿ ವಿಲ್ ಲರ್ನ್ ಇನ್ ಮೈ ನೆಕ್ಸ್ಟ್ ಸೆಷನ್. ನೆಕ್ಸ್ಟ್ ಸೆಷನಲ್ಲಿ ಲಿಸ್ಟ್ ಆಫ್ ಕಲಿಯೋಣ. ಫಾರ್ ಎಕ್ಸಾಂಪಲ್ ಈ ಜಸ್ಟ್ ಇದನ್ನು ಅಂದ್ಕೊಳ್ಳಿ, ಒಂದು ಲಿಸ್ಟ್ ಇದೆ, ಲಿಸ್ಟ್ ಆಫ್ ಫ್ರೂಟ್ಸ್ ಇದೆ, ಅದರಲ್ಲಿ ಆ್ಯಪಲ್, ಬನಾನಾ, ಚೆರ್ರಿ ಅಂತ ಇದೆ. ನಾನು ಪ್ರಿಂಟ್ ಮಾಡಬೇಕು, ಈಚ್ ಒನ್ ಪ್ರಿಂಟ್ ಮಾಡಬೇಕಂದ್ರೆ ಫ್ರೂಟ್, ಇಲ್ಲಿ ನಾನು ಏನಾದರೂ ವ್ಯಾಲ್ಯೂ ಹಾಕ್ಬೋದು. ಫ್ರೂಟೇ ಹಾಕಬೇಕಂತ ಎಕ್ಸು ಹಾಕ್ಬೋದು, ಐ ಹಾಕ್ಬೋದು, ಎನಿ ವೇರಿಯಬಲ್ ಹಾಕ್ಬೋದು ಇಲ್ಲಿ. ದಟ್ ವೇರಿಯಬಲ್ ಇನ್ಸೈಡ್ ಫ್ರೂಟ್ಸ್, ಇನ್ಸೈಡ್ ಫ್ರೂಟ್ ಲಿಸ್ಟ್ println ಫ್ರೂಟ್ ಈ ಥರ ಕೊಟ್ಟರೆ ಈಚ್ ಫ್ರೂಟ್ ಇಟ್ ವಿಲ್ ಇಟರೇಟ್ ಆ್ಯಂಡ್ ಇಟ್ ವಿಲ್ ಕೀಪ್ ಪ್ರಿಂಟಿಂಗ್. ಫಾರ್ ಲೂಪ್ ವಿತ್ ಸ್ಟೆಪ್. ಫಾರ್ I in 10 down to 1 step 2. ಓಕೆ, ಸೊ ಇಲ್ಲಿ ಏನು ಪ್ರಿಂಟ್ ಮಾಡುತ್ತೆ, I in 10 ಅಂದರೆ ಫಸ್ಟ್ I ವಿಲ್ ಬಿ ಅಸೈನ್ಡ್ ದ ವ್ಯಾಲ್ಯೂ 10 ಡೌನ್ ಟು 1. 10 to 1ವರೆಗೂ ನಾವು ಇಟ್ರೇಟ್ ಮಾಡ್ಬೋದು ಆ್ಯಂಡ್ I ವ್ಯಾಲ್ಯೂ ಏನಾಗುತ್ತೆ ಸ್ಟೆಪ್ 2 ಅಂತ ಕೊಡ್ಬೋದು. ಸೊ ದಿಸ್ ಇಸ್ ಅನದರ್ ಸ್ಪೆಷಾಲಿಟಿ ಆಫ್ ಕೊಟ್ಲಿನ್. ವಿ ಕ್ಯಾನ್ ಡಿಫೈನ್ ಸ್ಟೆಪ್ ಆ್ಯಂಡ್ ದಿಸ್ ಇಸ್ ಅನದರ್ ಕೀವರ್ಡ್. ಡೌನ್ ಟು ಅಂದರೆ ನಾವು ಇಲ್ಲಿ ನೋಡಿದ್ವಿ ಅಲ್ಲ, 1 to 5 ಅಂತ ಕೊಟ್ಟಿದ್ದೀವಿ. ಸೊ ನನ್ನ ಲೂಪ್ 1 to 5 ಎಕ್ಸಿಕ್ಯೂಟ್ ಆಗುತ್ತೆ. ಬಟ್ ಇಲ್ಲಿ ಡೌನ್ ಟು ಅಂದರೆ 10 to 1 ಅಂದರೆ ರಿವರ್ಸ್ ಐ ಆಮ್ ಗೋಯಿಂಗ್. 10 ಡೌನ್ ಟು 1, 10 9 8 7 6 5 4 3 2 1 ಆ ಥರ. ಬಟ್ ಸ್ಟೆಪ್ 2 ಅಂತ ಕೊಟ್ಟಿದ್ದೀನಿ. ಸೊ 2 steps it will print. It will jump. If I give step 1, it will print 10 9 8 7 like that. So the I will be iterated 2 numbers. I hope you all got that. And if I give your step 4, what will be my output? 10 6 2. Only that will be my output. If I give step 5, 10 and 5 ಅಂದರೆ I ವ್ಯಾಲ್ಯೂ ಎವ್ರಿ ಇಟ್ರೇಷನ್ ಪಾಸ್ ಆಗಲ್ಲ, ಎವ್ರಿ ನೆಕ್ಸ್ಟ್ 5 ಇಟ್ರೇಷನ್ಸ್ ಇಟ್ ವಿಲ್ ಪ್ರಿಂಟ್. ಆ ಥರ ಇದು ಫಾರ್ ಲೂಪ್ ವಿತ್ ಸ್ಟೆಪ್. ಸೊ ಇದು ನಾನು ಯಾಕೆ ತೋರಿಸಿದ್ದೀನಿ ಅಂದರೆ ಸ್ಟೆಪ್ ಕೂಡ ಯೂಸ್ ಮಾಡ್ಬೋದು, ಡೌನ್ ಟು ಕೂಡ ಯೂಸ್ ಮಾಡ್ಬೋದು, ಇನ್ಸೈಡ್ ಫಾರ್ ಲೂಪ್ ಅಂತ ನಾನು ಕೊಟ್ಟಿದ್ದೀನಿ. ಸೊ 10 to 1 ನಾವೇನಾದರೂ ರಿವರ್ಸ್ ಆರ್ಡರಲ್ಲಿ ಏನಾದರೂ ಪ್ರಿಂಟ್ ಮಾಡಬೇಕಂದ್ರೆ 10 ಡೌನ್ ಟು ಕೀವರ್ಡ್ ಯೂಸ್ ಮಾಡಿ 1 ಅಂತ ಕೊಡ್ಬೋದು. ಸೊ ವಿ ಕ್ಯಾನ್ ಪ್ರಿಂಟ್ ಇನ್ ರಿವರ್ಸ್ ಆರ್ಡರ್. ಸ್ಟೆಪ್ ಕೊಡ್ಬೋದು, ಹೌ ಮೆನಿ ನಂಬರ್ಸ್ ಯು ವಾಂಟ್ ಟು ಪ್ರಿಂಟ್. ನೆಕ್ಸ್ಟ್ ನಾವು ವೈಲ್ ಲೂಪ್ ನೋಡೋಣ. ವೈಲ್ ಲೂಪ್ ಇದು ಒಂದು ಸ್ಲೈಡ್ ಇಂಟರ್ಚೇಂಜ್ ಆಗಿದೆ. ನೆಕ್ಸ್ಟ್ ವೈಲ್ ಲೂಪಲ್ಲಿ ಸಿಂಟ್ಯಾಕ್ಸ್ ಈ ಥರ ಇರುತ್ತೆ. ವೇರಿಯಬಲ್ I is equal to 0. ವೈಲ್ I is less than some condition, do some calculation or some statements to be executed here. ಎಕ್ಸಾಂಪಲ್ ಅಂದರೆ ವೇರಿಯಬಲ್ x is equal to 5 ಅಂತ ಡಿಕ್ಲೇರ್ ಮಾಡ್ತಿದ್ದೀನಿ. ವೈಲ್ ಲೂಪ್ ಇಸ್ ಸೇಮ್ ಲೈಕ್ ಯೋರ್ ಜಾವಾ. ಓಕೆ, ನೋ ಡಿಫ್ರೆನ್ಸ್. ವೈಲ್ x is greater than 0, print this one. Same. Only change I felt in Kotlin is about the when. We use when instead of switch. Okay, we already saw this. Do while loop ಅಲ್ಲಿ do keyword use ಮಾಡ್ತೀವಿ. Variable y is equal to 1, do all this while y is less than equal to 5. So this is how we use. So here y is equal to 1, print current number is 1 and I'm increasing 1 while ಇಲ್ಲಿ ಏನಾಗುತ್ತೆ, y is equal to 2 ಆಗುತ್ತೆ. 2 is less than 5, correct. So it again goes here and it executes. So while condition true ಆಗಿರೋಷ್ಟು ಸರಿ do ಅಲ್ಲಿ ಏನೇನಿದೆ ಅದೆಲ್ಲ ಎಕ್ಸಿಕ್ಯೂಟ್ ಆಗುತ್ತೆ. ಒನ್ಸ್ while condition false ಆದರೆ, ಫಾರ್ ಎಕ್ಸಾಂಪಲ್ y ಏನಾದರೂ 6 ಆಗಿ 6 is less than 5 false ಆಗುತ್ತಲ್ಲ, ಆವಾಗ we will execute from this do while loop. So the only difference between while and do while ಅಂದರೆ while ಅಲ್ಲಿ only if the condition is true the statements will be executed, and in do while at least once this statement will be executed, because ಈ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆದಮೇಲೆ ನನ್ನ ಕಂಟ್ರೋಲ್ ವೈಲ್ಗೆ ಹೋಗ್ತಿರೋದು ಕಂಡೀಷನ್ ಚೆಕ್ ಆಗೋಕ್ಕೆ. ಸೊ ಅಟ್ಲೀಸ್ಟ್ ಒನ್ ಟೈಮ್ ನನ್ನ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ದಟ್ ವಾಸ್ ದ ಡು ವೈಲ್. ಸೊ ಇದೆಲ್ಲ ಜಾವಾದಲ್ಲಿ ನೀವು ಕಲ್ತಿರ್ತೀರಾ, ಇಫು ಎಲ್ಸ್ ಇಫು ಫಾರ್ ಲೂಪ್ ವೈಲ್ ಲೂಪ್ ಎಲ್ಲ. ನಾನು ಇಲ್ಲಿ ಹೈಲೈಟ್ ಮಾಡಬೇಕಾಗಿದ್ದು ಒಂದೇ ಅಂದರೆ ವೆನ್. ಸೊ ಇದು ವೆನ್ ಆ್ಯಂಡ್ ವಿ ಸಾ ಡೌನ್ ಟು ಸ್ಟೆಪ್ ಕೊಡ್ಬೋದು ಆ್ಯಂಡ್ ರೇಂಜ್ ಕೊಡ್ಬೋದು ಇನ್ಸೈಡ್ ಫಾರ್ ಲೂಪ್. ಆಲ್ ದೀಸ್ ಆರ್ ಸಮ್ ನ್ಯೂ ಅಡಿಷನ್ಸ್ ಕಂಪೇರ್ಡ್ ಟು ಯೋರ್ ಜಾವಾ.
ಸೊ ಇವತ್ತಿನ ವಿಡಿಯೋ ಎಲ್ಲರಿಗೂ ಅರ್ಥ ಆಯಿತು, ಈಸಿ ಇತ್ತು ಅಂತ ಅನ್ಕೋತೀನಿ. ನೆಕ್ಸ್ಟ್ ಐ ವಿಲ್ ಸಿ ಯು ಆಲ್ ಸೂನ್ ಇನ್ ಮೈ ನೆಕ್ಸ್ಟ್ ಸೆಷನ್ ವಿತ್ ಅನದರ್ ನ್ಯೂ ಟಾಪಿಕ್ ಇನ್ Kotlin. Until then, everyone, please stay tuned. Bye. See you all.